हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्या विनयसम्पन्नान् शान्तादिगुणबृंहितान् सशास्त्रप्रवचनासक्तान् निलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ते गुरुर्मम। हरिः ओं। श्रीशापाहि अनन्तकोटिब्रह्माण्डनायकाय ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯಗ್ರಂಥ. ಶಾಸ್ತ್ರಪ್ರಮೇಯಗಳು 180 ಗಜ್ಜೆ ಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ. ಈ 10 ಜನ ವರದರು ಭಗವದಾರಾಧಕರು. ಜೀವರಲ್ಲಿ ಅತಿ ಉತ್ತಮರಾದ ಸಾತ್ವಿಕ ಪ್ರವೃತ್ತಿ ಉಳ್ಳವರು ಮತ್ತು ಯೋಗಿಗಳು ಎಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ವರದರು ಅಂದರೆ ಶ್ರೇಷ್ಠರು, ಭಗವಂತನ ಪ್ರೀತಿಗೆ ಪಾತ್ರರಾದವರು ವರದರು ಎಂದರ್ಥ. ಭಗವಂತನ ಪ್ರೀತಿ ಪಾತ್ರರಾಗಬೇಕಾದರೆ ಭಗವಂತನ ಹೇಳಿದ ವಿಧಿಬದ್ಧನಾಗಿರಬೇಕು. ಭಗವಂತನ ವಚನ ಅಂದರೆ ಯಾವುದು ಅಂದರೆ ಸಕಲ ಶಾಸ್ತ್ರ ಆಗಮಗಳೇ ಭಗವಂತನ ವಚನ. ವಿಷ್ಣುರಾಜ್ಞೆಯ ವಿಷ್ಣು ಪ್ರೀತಿ ಗಳಿಸಿಕೊಳ್ಳಬೇಕು, ವಿಷ್ಣುವಿನ ಆಜ್ಞೆಯನ್ನು ಪರಿಪಾಲನೆ ಮಾಡಬೇಕು. ಶ್ರುತಿ ಸ್ಮೃತಿ ಹರೇರಾಜ್ಞಾ ಎಂಬುದು ಭಗವದ್ ವಚನ. ಶ್ರುತಿ ಸ್ಮೃತಿ ಮತ್ತು ಹರೇರಾಜ್ಞಾ ಇದು ಮೂರನ್ನು ಯಾರು ಅನುಸರಿಸುತ್ತಾರೋ ಅವರು ಭಗವಂತನಿಗೆ ಪ್ರಿಯರಾಗುತ್ತಾರೆ. ಈ 10 ಜನ ವರದರು ಶ್ರುತಿ ಸ್ಮೃತಿ ಹರೇರಾಜ್ಞಕ್ಕೆ ಅನುಚಿತವಾಗಿ ನಡೆದುಕೊಂಡು ವರದರು ಎನಿಸಿಕೊಂಡಿದ್ದಾರೆ ಎಂದು ಶ್ರೀ ಪುರಂದರದಾಸರು ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ಜೀವರಲ್ಲಿ ಅನೇಕ ಜೀವಗಣಾಃ ನಿತ್ಯೋಚ್ಚಭಾವಂಗತಃ ಹರೇರನುಚರಾಃ, ಭಗವಂತನ ಅಧೀನರಾಗಿ ಇರತಕ್ಕಂಥ ಎಲ್ಲ ಚೇತನ ಮತ್ತು ಅಚೇತನರಲ್ಲಿ, ಅಚೇತನಲ್ಲಿ ಜ್ಞಾನವೇ ಇಲ್ಲದಿರುವುದರಿಂದ ಎಲ್ಲ ಚೇತನವು ಚೇತನದ ಅಧೀನದಲ್ಲಿ ಚೇತನ ಉಪಯೋಗಕ್ಕಾಗಿ ಇದೆ ಅಂತ ತಿಳಿಯಬೇಕು. ಅಚೇತನವಿಲ್ಲದೆ ಚೇತನ ತನ್ನ ವ್ಯಾಪಾರವನ್ನು ಮಾಡಲಾರ. ಆದ್ದರಿಂದ ಆ ಚೇತನದ ಸೃಷ್ಟಿಯಾಗಿದೆ. ಚೇತನಾದ ಜೀವ ಭಗವಂತನ ಆಜ್ಞಾ ಪ್ರಕಾರ ನಡೆದಾಗ ತನಗೆ ಇಷ್ಟವಾದ ಸುಖವನ್ನು ಹೊಂದಬಹುದೆಂಬುದು ತಾತ್ಪರ್ಯ. ಆದ್ದರಿಂದ ನಾವು ವಿಶೇಷಾಕಾರವಾಗಿ ಜೀವರಲ್ಲಿ ಮೋಕ್ಷ ಪಡೆಯಲು, ನಿತ್ಯ ಸುಖವನ್ನು ಪಡೆಯಲು ಅಧಿಕಾರಿಗಳು ಯಾರು ಎಂಬುದನ್ನು ನಾವು ತಿಳಿಯಬೇಕು. ಇದನ್ನು ಬ್ರಹ್ಮಸೂತ್ರದಲ್ಲಿ ಶ್ರೀಮದಾನಂದ ತೀರ್ಥರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವಿಶೇಷಾಕಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ಸರ್ವಮೂಲದಲ್ಲಿ ಜೀವ ಪ್ರಕರಣವನ್ನು ವಿಶೇಷಾಕಾರವಾಗಿ ಚಿಂತಿಸಿದಾಗ ಅನಂತ ಕೋಟಿ ಜೀವರಿದ್ದಾರೆ. ಅವರೆಲ್ಲರೂ ಸಹ ಈ ಅಧಿಕಾರ ವರ್ಗದಲ್ಲಿ ಇದ್ದಾರೋ, ಯಾರು ಅಧಿಕಾರಿಗಳು, ಯಾವುದಕ್ಕೆ ಯಾರು ಅಧಿಕಾರಿಗಳು ಎಂಬುದನ್ನು ನಿರೂಪಿಸ್ತಾ ಇದ್ದಾರೆ. ಅದನ್ನು ಇಂದು ಚರ್ಚಿಸೋಣ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅಧಿಕಾರಿಗಳ ಸ್ವರೂಪವನ್ನು ಹೇಳ್ತಾರೆ. ತತ್ರ ಮಂದಃ ಮನುಷ್ಯೇಷು ಯೇ ಉತ್ತಮಗಣಾಃ ಮತಾಃ ಮಧ್ಯಮ ಋಷಿಗಂಧರ್ವಾಃ ದೇವ
ಅತ್ರ ಉತ್ತಮ ಮತಃ ಇತಿ ಜಾತಿಕೃತೋ ಭೇದಃ. ಅಧಿಕಾರಶ್ಚ ಉಕ್ತೋ ಭಾಗವತ ತಂತ್ರೇ ಮಂದ ಮಧ್ಯಮ ಉತ್ತಮತ್ವೇನ ತ್ರಿವಿಧಾ ಹಿ ಅಧಿಕಾರಿಣಃ. ಅಧಿಕಾರ ಮಾತ್ರವಲ್ಲ ಮತ್ತು ಅಧಿಕಾರ ವಿಭಾಗವೂ ಕೂಡ ಭಾಗವತ ತಂತ್ರಾಖ್ಯ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ಏನು ಹೇಳಲ್ಪಟ್ಟಿದೆ ಅಂದರೆ ಮುಕ್ತಿಯೋಗ್ಯರೇ ಅಧಿಕಾರಿಗಳು. ಆ ಅಧಿಕಾರಿಗಳು ಬ್ರಹ್ಮ ಜಿಜ್ಞಾಸಾದಲ್ಲಿ ಮಂದರು, ಮಧ್ಯಮರು, ಉತ್ತಮರು ಎನ್ನುವ ಭೇದದಿಂದ 3 ವಿಧ ಜೀವರು ಪ್ರಸಿದ್ಧವು. ಇದು ಕೇವಲ ಉತ್ತಮರಲ್ಲಿ ನಾವು ಚರ್ಚಿಸುತ್ತಿರುವುದು. ಎಲ್ಲ ಉತ್ತಮರು ಮೋಕ್ಷಕ್ಕೆ ಅಧಿಕಾರಿಗಳಾಗಿದ್ದಾರೆ. ಮೋಕ್ಷಕ್ಕೆ ಸಾಧನೆ ಮಾಡಿಕೊಳ್ಳುವರಲ್ಲೂ ಸಹ 3 ವಿಭಾಗ ಉಂಟು. ಆ 3 ವಿಭಾಗಗಳು ಮಂದ, ಮಧ್ಯಮ ಮತ್ತು ಉತ್ತಮ ಎಂಬುದಾಗಿದೆ. ಮಂದ ಎಂಬತಕ್ಕಂಥದ್ದು ಯಾರು ಅಂದರೆ ಮನುಷ್ಯರೆಲ್ಲರೂ ಮಂದ ಅಧಿಕಾರಿಗಳು, ದೇವತೆಗಳೆಲ್ಲರೂ ಉತ್ತಮ ಅಧಿಕಾರಿಗಳು, ಮತ್ತು ಮಧ್ಯಮರು ಯಾರು ಅಂದರೆ ಋಷಿ ಗಂಧರ್ವರು ಎಂದು ತಿಳಿಯಬೇಕು. ಇದು ಜಾತಿಕೃತ ಭೇದ ಅಂದರೆ ಮನುಷ್ಯ ಜಾತಿ, ದೇವತಾ ಜಾತಿ, ಋಷಿ ಗಂಧರ್ವ ಜಾತಿಯನ್ನು ಅನುಸರಿಸಿ ಇದು ಹೇಳಿರಿದೆಯೇ ಹೊರತು ವರ್ಣಭೇದವಾಗಿ ಅಲ್ಲ. ವರ್ಣ ಅಂದರೆ ಏನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರಾದಿ ವರ್ಣಗಳು ಮೋಕ್ಷದಲ್ಲಿ ನಿತ್ಯ ನಿರಂತರವಾಗಿರತಕ್ಕಂಥ ಅಧಿಕಾರಿಗಳಾಗಿದ್ದಾರೆ. ಆ ವರ್ಣದವರು ದೇವತೆಗಳಲ್ಲಿಯೂ ಇರುತ್ತಾರೆ, ಮನುಷ್ಯರಲ್ಲಿಯೂ ಇರುತ್ತಾರೆ, ಋಷಿ ಗಂಧರ್ವರಲ್ಲೂ ಇರುತ್ತಾರೆ. ಇದು ಜಾತಿ ಎನಿಸಿಕೊಳ್ಳುತ್ತೆ, ಒಂದು ಗುಂಪು ಎಂದರ್ಥ ಜಾತಿ ಎಂದರೆ. ಆದ್ದರಿಂದ ಉತ್ತಮರೇ ಯಾರು? ದೇವತೆ ಗಣ, ದೇವತೆಯ ಗುಂಪು. ಮಧ್ಯಮರು ಋಷಿಗಳು ಮತ್ತು ಗಂಧರ್ವರು ಈ ಗುಂಪು, ಮತ್ತು ಮನುಷ್ಯರು ಮಂದಾಧಿಕಾರಿಗಳು ಎಂದು ತಿಳಿಯಬೇಕು. 3 ವಿಧರಾದ ಅಧಿಕಾರಿಗಳ ಮಧ್ಯದಲ್ಲಿ ಮನುಷ್ಯರಲ್ಲಿ ಯಾರು ಉತ್ತಮ ಗಣಕ್ಕೆ ಸೇರಿದರೋ ಅವರು ಮೋಕ್ಷಯೋಗ್ಯರಲ್ಲಿ, ಬ್ರಹ್ಮ ಜಿಜ್ಞಾಸದಲ್ಲಿ ಮಂದಾಧಿಕಾರಿಗಳು. ಮನುಷ್ಯರಲ್ಲಿಯೂ ಸಹ ನಾವು ಉತ್ತಮರಿದ್ದಾರೆ, ಮಧ್ಯಮರಿದ್ದಾರೆ, ಅಧಮರಿದ್ದಾರೆ. ಮನುಷ್ಯರಲ್ಲಿ ಉತ್ತಮರಾದವರು ಈ ಮೋಕ್ಷ ಅಧಿಕಾರ ವರ್ಗದಲ್ಲಿ ಮಂದ ಅಧಿಕಾರಿಗಳು ಎಂದು ಹೆಸರು. ಯಾರು ಋಷಿಗಳು, ಗಂಧರ್ವರು, ಪಿತೃದೇವತೆಗಳು, ಚಕ್ರವರ್ತಿಗಳು ಅವರು ಮಧ್ಯಮ ಅಧಿಕಾರಿಗಳು. ಯಾರು ದೇವತೆಗಳೋ ಅವರು ಬ್ರಹ್ಮ ಜಿಜ್ಞಾಸಾದಲ್ಲಿ ಉತ್ತಮ ಅಧಿಕಾರಿಗಳೆಂದು ಸಮ್ಮತರಾಗಿರುತ್ತಾರೆ. ಮತ್ತು ಋಷಿ ಗಂಧರ್ವರಲ್ಲಿಯೂ ಅತ್ಯುತ್ತಮರಾದವರು ದೇವತೆಗಳ ಗಣದಲ್ಲಿಯೇ ಸೇರಿದವರೆಂದು ಸಮ್ಮತರಾಗಿರುತ್ತಾರೆ. ಈ ಪ್ರಕಾರವಾಗಿ ಮಾನುಷೋತ್ತಮತ್ವಾದಿ ಪ್ರಯುಕ್ತವಾದ ಅಥವಾ ಆವಾವ ಕುಲದಲ್ಲಿ ಉತ್ಪತ್ತಿ ನಿಮಿತ್ತಕವಾದ ಅವಾಂತರ ವಿಭಾಗ ಎಂದು ತಿಳಿಯಬೇಕು. ಇಲ್ಲಿ ವಿಶೇಷವಾಗಿ ತಿಳಿಯಬೇಕಾದೇನು? ಇಲ್ಲಿ ಗಣ ಅಂದರೆ ಗುಂಪು, ಜಾತಿ ಎಂಬ ಶಬ್ದದಿಂದ ಪುರುಷಾರ್ಥಾಧಿಕರಣ ಅಧ್ಯಾಯ 2 ಪಾದ 4 ಅಧ್ಯಾಯ 1ರಲ್ಲಿ ಹೇಳಿದಂತೆ 3 ವಿಧವಾದ ಮನುಷ್ಯೋತ್ತಮರನ್ನು ಇಟ್ಟುಕೊಳ್ಳಬೇಕು. ವೈದಿಕ ಬ್ರಹ್ಮವಿದ್ಯೆಯಲ್ಲಿ ಮೋಕ್ಷಯೋಗ್ಯತ್ವವು ಅಧಿಕಾರಿಗಳಿಗೆ ಸಾಮಾನ್ಯ ಲಕ್ಷಣವೆಂದು, ದೇವತ್ವಾದಿಗಳು ವಿಶೇಷ ಲಕ್ಷಣವೆಂದು ಉಕ್ತವಾಯಿತು. ಸಶೂದ್ರರಾದ ಧರ್ಮವ್ಯಾದಾದಿಗಳು ಮುಕ್ತಿಯೋಗ್ಯರಾಗಿರುತ್ತಾರೆ. ಬ್ರಹ್ಮ ಜಿಜ್ಞಾಸಾಧಿಕಾರದಲ್ಲಿ ಅಧಿಕಾರಿಗಳಲ್ಲ. ಮುಕ್ತಿಯೋಗ್ಯರಾದರೂ ಸಹ ಬ್ರಹ್ಮ ಜಿಜ್ಞಾಸಾದಿಗಳಲ್ಲಿ ಅಧಿಕಾರಿಗಳಲ್ಲ. ಆದ ಕಾರಣ ಮುಕ್ತಿಯೋಗ್ಯತ್ವ ರೂಪವಾದ ಈ ಸಾಮಾನ್ಯ ಲಕ್ಷಣಕ್ಕೆ ಅವರಲ್ಲಿ
ಅತಿ ವ್ಯಾಪ್ತಿಯು ಬರುವುದು. ಆ ಧರ್ಮವ್ಯಾಧಾದಿಗಳಿಗೆ ಜನ್ಮಾಂತರದಲ್ಲಿ ಬ್ರಾಹ್ಮಣ ದೇಹವು ಇದ್ದುದರಿಂದ ಜಿಜ್ಞಾಸೆಯಲ್ಲಿ ಅಧಿಕಾರವಿದೆ. ಇದು ಅತಿವ್ಯಾಪ್ತಿಯಲ್ಲ ಎಂದು ಹೇಳಿಕೊಡುವುದು. ಈ ಶೂದ್ರ ಶರೀರದಿಂದ ಜಿಜ್ಞಾಸ ಮಾಡಲಿಕ್ಕೆ ಜನ್ಮಾಂತರದಲ್ಲಿ ಬ್ರಾಹ್ಮಣ ದೇಹವಿದ್ದುದು ಉಪಯುಕ್ತವಲ್ಲ. ಆದ ಕಾರಣ ಮೋಕ್ಷಯೋಗ್ಯತವು ಜೀವಸ್ವರೂಪವಾಗಿರುವುದರಿಂದ ಅಧಿಕಾರವಿಲ್ಲದಿರುವಾಗಲೂ ಇದ್ದುದರಿಂದ ಅತಿವ್ಯಾಪ್ತಿಯು ತಪ್ಪಿದ್ದಲ್ಲ. ಆದ ಕಾರಣ ಬೇರೆ ರೀತಿಯಾಗಿ ಅಧಿಕಾರಿಗಳಿಗೆ ಲಕ್ಷಣವನ್ನು ಹೇಳುತ್ತಾರೆ. ತಥಾ ಅನ್ಯೋ ಗುಣಪೂರ್ವಕಃ ಭಕ್ತಿಮಾನ್ ಪರಮೇ ವಿಷ್ಣು ಯಸ್ತು ಅಜ್ಜಯವಾನ್ ನರಃ ಅಧಮಃ ಶಮಾದಿ ಸಂಯುಕ್ತಃ ಮಜ್ಜಮಸಂ ಉದಾಹೃತಃ. ಹಾಗೆಯೇ ಜಾತಿಕೃತ ಭೇದ ದಶೆಯಿಂದ ಭಿನ್ನವಾದ ಭಕ್ತಿ, ಅಧ್ಯಯನ ಮೊದಲಾದ ಶುಭ ಧರ್ಮ ನಿಮಿತ್ತಕವಾದ ಅವಾಂತರ ವಿಭಾಗವಿದೆ. ಅದನ್ನೇ ತೋರಿಸ್ತಾರೆ. ಯಾವ ಭಕ್ತಿ ಜನರು ಸರ್ವೋತ್ತಮನಾದ ವಿಷ್ಣುವಿನಲ್ಲಿ ಭಕ್ತಿ ಉಳ್ಳವರೋ, ಅಧ್ಯಯನ ಉಳ್ಳವರೋ ಅವರು ಬ್ರಹ್ಮ ಜಿಜ್ಞಾಸದಲ್ಲಿ ಅಧಮಾಧಿಕಾರಿಗಳು ಎಂಬ ಪ್ರಾಮಾಣಿಕರಿಂದ ಹೇಳಲ್ಪಟ್ಟಿರುತ್ತಾರೆ. ಯಾವಾತನು ಶಮದಮಾದಿ ಗುಣ ಸಂಪನ್ನನೋ ಆತನು ಮಧ್ಯಮಾಧಿಕಾರಿ ಎಂದು ಹೇಳಲ್ಪಡುತ್ತದೆ. ಮೊದಲು ಉದ್ದೇಶ ವಾಕ್ಯದಿಂದ ಅಧಿಕಾರಿಣ ಎಂದು ಬಹುವಚನ ನಿರ್ದೇಶ ಮಾಡಿದಾಗ್ಯೂ ಭಕ್ತಿಮಾನ್ ಇತ್ಯಾದಿ ಲಕ್ಷಣ ವಾಕ್ಯವಾದ್ದರಿಂದ ನರಹ ಇತ್ಯಾದಿ ಏಕವಚನ ನಿರ್ದೇಶ ಸಂಗತವಾಗುತ್ತದೆ. ಉತ್ತಮ ಅಧಿಕಾರಿಗಳ ಲಕ್ಷಣವನ್ನು ಹೇಳುತ್ತಾರೆ. ಅಬ್ರಹ್ಮಸ್ತಂಭ ಪರ್ಯಂತಂ ಅಸಾರಂ ಚ ಅನಿತ್ಯಕಂ ವಿಜ್ಞಾನ ಜಾತ ವೈರಾಗ್ಯೋ ವಿಷ್ಣುಪಾದೈಕ ಸಂಶಯ ಸ ಉತ್ತಮೋಧಿಕಾರಿ ಸ್ಯಾತ್ ನ್ಯಾಸ್ತ್ಯಖಿಲ ಕರ್ಮವಾನ್. ಯಾವಾತನು ಚತುರ್ಮುಖನನ್ನು ಆರಂಭಿಸಿಕೊಂಡು ತೃಣಜೀವ ಪರ್ಯಂತ ಜೀವ ಸಮುದಾಯವನ್ನು ಅಸರ್ವೋತ್ತಮನಾಗಿ ಅಥವಾ ಮೋಕ್ಷದಿಂದ ನಿಕೃಷ್ಟವಾದ ಪದಾದಿಗಳುಳ್ಳವನಾಗಿಯೂ ಅನಿತ್ಯವಾದ ಶರೀರಾದಿಗಳುಳ್ಳದಾಗಿಯೂ ಪರಬ್ರಹ್ಮನಾದರೂ ಸರ್ವೋತ್ತಮ ನಿತ್ಯನೆಂದು ಚೆನ್ನಾಗಿ ತಿಳಿದು, ಅಂದರೆ ಸಾರ ಅಸಾರ, ನಿತ್ಯ ಅನಿತ್ಯ ವಸ್ತು ವಿವೇಕವುಳ್ಳವನು ಯಾವಾತನೋ ಆ ವಿವೇಕ ದಶೆಯಿಂದ ಆಯಾಯ ಜೀವ ಐಶ್ವರ್ಯಾದಿಗಳಲ್ಲಿ ಹುಟ್ಟಿದ ವಿರಕ್ತಿ ಉಳ್ಳವನೋ ಯಾವಾತನೋ ಶ್ರೀಹರಿಯ ಪಾದವೇ ನನಗೆ ಮುಖ್ಯ ಆಶ್ರಯವು, ಅಂದರೆ ಶ್ರೀಹರಿಯ ಪಾದಾರವಿಂದವೇ ನನಗೆ ಗತಿಯು ಎನ್ನುವ ಜ್ಞಾನವುಳ್ಳವನೋ ಯಾವಾತನು ಶ್ರೀಹರಿಯಲ್ಲಿ ಸಮರ್ಪಿತವಾದ ಎಲ್ಲ ಸತ್ಕರ್ಮವುಳ್ಳವನೋ ಅವನೇ ಉತ್ತಮ ಅಧಿಕಾರಿ ಎಂದು ಹೇಳಲ್ಪಡುವುದು. ಅಂದರೆ ಉತ್ತಮ ಅಧಿಕಾರಿಗಳು ಅಂದರೆ ದೇವತೆಗಳು ಎಂದು ಹೆಸರು. ದೇವತೆಗಳ ಜ್ಞಾನ ಹೇಗಿರುತ್ತೆ? ಭಗವಂತನಲ್ಲಿ ಪೂರ್ಣ ಜ್ಞಾನವನ್ನು ಇಟ್ಟುಕೊಂಡು ಎಲ್ಲವೂ ಭಗವನ್ಮಯವಾಗಿ ನೋಡುತ್ತಾರೆ. ಇಲ್ಲಿನ ವಿಶೇಷ ಚಿಂತನೆ ಏನು? ಅವೈಷ್ಣವಸ್ಯ ವೇದೇಪಿ ಅಧಿಕಾರೋ ನ ವಿದ್ಯತೆ ಗುರುಭಕ್ತಿ ವಿಹೀನಸ್ಯ ಶಮಾದಿರಹಿತಸ್ಯ ಚ ನ ಚ ವರ್ಣಾದ ಅವರಸ್ಯಾಪಿ. ವೈಷ್ಣವನಾಗದಿದ್ದವನಿಗೂ ಗುರುಭಕ್ತಿ ಇಲ್ಲದವನಿಗೂ ಶಮದಮಾದಿ ಗುಣಗಳಿಲ್ಲದವನಿಗೂ ಹೀನ ಜಾತಿಯವನಿಗೂ ವೇದದಲ್ಲಿಯೂ ಅಧಿಕಾರ ಇಲ್ಲ ಎನ್ನುವ ಪ್ರಮಾಣದಿಂದ ಅಜ್ಜಯನವಾನ್ ಎನ್ನುವುದರಿಂದಲೇ ವಿಷ್ಣು ಭಕ್ತಿಯು ಶಮದಮಾದಿಗಳು ಸಿಗುವುದು. ಆದರೂ ಅಭಕ್ತರಿಂದಲೂ ಅನಧಿಕಾರಿಗಳಿಂದಲೂ ಮಾಡಲ್ಪಡತಕ್ಕಂಥ ಅಧ್ಯಯನವನ್ನು ಶಮದಮಾದಿಗಳನ್ನು ನಿವೃತ್ತಿಗೊಳಿಸೋಕ್ಕೋಸ್ಕರವಾಗಿ ಭಕ್ತಿಮಾನ್ ಎಂದು ಪ್ರತ್ಯೇಕ ಹೇಳಿರುತ್ತಾರೆ. ಈ ಎರಡೂ ವಾಕ್ಯಗಳು ಸಹ ಅಧಿಕಾರಿಗಳ ಮುಖ್ಯ ಲಕ್ಷಣ
ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಉಳ್ಳತಕ್ಕಂಥವರು ಎಂಬುದು ವಿಶೇಷಾಕಾರವಾಗಿದೆ. ಮತ್ತು ಸನ್ಯಾಸ ಎಂದರೆ ಭಗವಂತನನ್ನು ಎಲ್ಲದಕ್ಕೂ ಭಗವಂತನನ್ನೇ ಆಶ್ರಯಿಸಿಕೊಂಡಿರ್ತಕ್ಕಂಥದ್ದು. ಸನ್ಯಾಸ ಎಂದ ಹೆಸರು. ಎಲ್ಲವನ್ನು ಬಿಟ್ಟಿರ್ತಕ್ಕಂಥದ್ದು. ಬಿಟ್ಟು ಯಾರಲ್ಲಿ ಆಶಯವನ್ನು ಹೊಂದಿರತಕ್ಕಂಥದ್ದು? ಹರಿಯಲ್ಲಿ, ಭಗವಂತನಲ್ಲಿ ಆಶಯ ಹೊಂದಿರತಕ್ಕಂಥದ್ದನ್ನು ಸನ್ಯಾಸ ಎಂದ ಹೆಸರು. ನಾನು ಕರ್ತನಲ್ಲ, ಶ್ರೀಹರಿಯೇ ಸರ್ವಕರ್ಮಗಳನ್ನು ಮಾಡಿಸುವನು. ಸರ್ವಕರ್ಮಗಳು ಶ್ರೀಹರಿಯ ಪೂಜಾರೂಪಗಳು ಎಂದು ತಿಳಿದು ಭ್ರಾಂತಿಯಿಂದ ಜೀವಕರ್ತಗಳಿಗೆಂದು ತಿಳಿಯಲ್ಪಡುವ ಕರ್ಮಗಳನ್ನು ಭಗವಂತನಲ್ಲಿಡುವುದು ಮೊಟ್ಟ ಮೊದಲನೇ ಅಂಶ. ಎರಡನೇ ಅಂಶ ಹರಿಭಕ್ತಿಪೂರ್ವಕ ಅಧ್ಯಯನತ್ವವು ಅಧಿಕಾರಿಗಳಿಗೆ ಸಾಮಾನ್ಯ ಲಕ್ಷಣ. ಶಮಾದ ಸಂಯುಕ್ತವು ಇತ್ಯಾದಿಗಳಲ್ಲಿ ಮೊದಲು ಹೇಳಿದ ಅಧ್ಯಯನಕ್ಕೆ ಇಟ್ಟುಕೊಳ್ಳಬೇಕು. ಅಧಮಾಧಿಕಾರಿಗಳಿಗೆ ಹೇಳಿದ ಲಕ್ಷಣದಲ್ಲಿ ಶಮಾದಿಗಳನ್ನು ಇಟ್ಟುಕೊಳ್ಳಬೇಕು. 3 ವಿಧ ಅಧಿಕಾರಗಳಲ್ಲಿಯೂ ಅಧ್ಯಯನ ಶಮದಮಾದಿಗಳೆಲ್ಲ ಇದ್ದ ಪ್ರಯುಕ್ತ ಒಬ್ಬರಿಗೆ ಹೇಳಿದ ಲಕ್ಷಣವು ಇನ್ನೊಬ್ಬರಲ್ಲಿಯೂ ಇದೆ. ಆದ ಪ್ರಯುಕ್ತ ಸಾಂಕರ್ಯ ಎಂದರೆ ಒಬ್ಬರಲ್ಲಿ ಒಂದಕ್ಕೆ ಪ್ರಾಚುರ್ಯವು, ಇತರ ಎರಡಕ್ಕೆ ಅಪ್ರಾಚುರ್ಯವು. ಹೀಗೆ ವಿವಕ್ಷಾ ಮಾಡಿಕೊಂಡು ಸಾಂಕರ್ಯವನ್ನು ಪರಿಹರಿಸಿಕೊಳ್ಳಬೇಕು. 4ನೇದು ಅಧ್ಯಯನ ಶಮದಮಾದಿಗಳು, ವಿಷ್ಣುಪಾದೈಕ ಸಂಶಯತ್ವಾದಿಗಳು. ಇವುಗಳ ಮಧ್ಯದಲ್ಲಿ ಯಾರಿಗೆ ಅಧ್ಯಯನವು ಪ್ರಚುರವಾಗಿರದೆಯೋ, ಇತರಗಳು ಅಪ್ರಚುರಗಳು, ಆತನು ಅಧಮಾಧಿಕಾರಿಯು. ಯಾರಿಗೆ ಅಧ್ಯಯನ ಮತ್ತು ಶಮದಮಾದಿಗಳು ಪ್ರಚುರವಾಗಿ ಉಳಿದೆಯೋ, ಇತರವಾದುದೊಂದೇ ವಿಷ್ಣುವಾದೈಕ ಸಂಶಯತ್ವಾದಿಯೇ ಉತ್ತಮಾಧಿಕಾರಿ ಅಪೇಕ್ಷೆಯ ಅಪ್ರಚುರವಾಗಿದೆಯೋ, ಆತನು ಮಧ್ಯಮಾಧಿಕಾರಿಯು. ಯಾರಿಗೂ ವಿಷ್ಣುಪಾದೈಕ ಸಂಶಯತ್ವಾದಿಗಳೇ ಪ್ರಚುರವಾಗಿದೆಯೋ, ಅಧ್ಯಯನ ಶಮದಮಾದಿಗಳು ಪ್ರಚುರಗಳಾಗಿಲ್ಲವೋ, ಅಂದರೆ ಅಧಮ ಮಧ್ಯಮಾಧಿಕಾರಿಯಾಪೇಕ್ಷೆಯ ಅಧ್ಯಯನಾದಿಗಳು ಪ್ರಚುರಗಳಾಗಿದ್ದಾಗ್ಯೂ ಇವುಗಳು ವಿಷ್ಣುಪಾದೈಕ ಸಂಶಯತ್ವಾದಿಗಳಿಗಿಂತ ಕಡಿಮೆಗಳಾಗಿದೆಯೋ ಎಂದರ್ಥ. ಆತನು ಉತ್ತಮಾಧಿಕಾರಿಯು. ಬ್ರಹ್ಮಾದಿಗಳಿಗೆ ಅಸಾರತ್ವ ಎಂದರೆ ಬ್ರಹ್ಮಾದಿಗಳಿಗೆ ಸರ್ವೋತ್ತಮತ್ವ ಇಲ್ಲದಿರುವಿಕೆಯು ಮತ್ತು ಬ್ರಹ್ಮಾದಿಗಳ ಪದವಿ ಮೊದಲಾದವುಗಳಿಗೆ ಮುಕ್ತಿಯಿಂದ ನಿಕೃಷ್ಟತನವು. ಬ್ರಹ್ಮಾದಿ ಜೀವರಿಗೆ ದೇಹನಾಶವಿದ್ದರೂ ಸ್ವರೂಪಕ್ಕೆ ನಾಶ ಇಲ್ಲವೆಂದು ತೋರಿಸುವುದಕ್ಕೋಸ್ಕರವಾಗಿ ಅನಿತ್ಯಕಂ ಎನ್ನುವುದರಲ್ಲಿ ಪ್ರತ್ಯಯವಿದೆ. ಅಧ್ಯಯನವು ಬ್ರಹ್ಮವಿದ್ಯೆಯಲ್ಲಿ ಅಧಿಕಾರವೆಂದು ಹೇಳಲ್ಪಟ್ಟಿದೆ. ಆದರೆ ಉದಾಹೃತ ಪ್ರಮಾಣದಲ್ಲಿ ಬ್ರಹ್ಮವಿದ್ಯಾಯಾಮ್ ಎಂದು ಸ್ಪಷ್ಟವಾಗಿ ಹೇಳದೇ ಇರುವುದರಿಂದ ಈ ಅಧಿಕಾರ ಬ್ರಹ್ಮವಿದ್ಯೆಯಲ್ಲಿ ಎಂದು ಹೇಗೆ ಸಿಗುತ್ತದೆ? ಈ ಅಧಿಕಾರವು 3 ವಿಧ ಎನ್ನುವುದು ಕೂಡ ಹೇಗೆ ಸಿಗುತ್ತದೆ ಎಂದರೆ, ಅದಕ್ಕೆ ಶ್ರೀಮದಾನಂದ ತೀರ್ಥರು ಭಾಷ್ಯವನ್ನು ನಿರೂಪಿಸುತ್ತಿದ್ದಾರೆ. ಅಧ್ಯಯನ ಮಾತ್ರವತಃ ನಾವಿಶೇಷಾದಿತಿ ಚ ಉಪರಿ. ಬ್ರಹ್ಮಸೂತ್ರದ 3ನೇ ಅಧ್ಯಾಯದ 4ನೇ ಪಾದ 12ನೇ ಸೂತ್ರ 13ನೇ ಅಧಿಕರಣದಲ್ಲಿ ಈ ಅರ್ಥವನ್ನು ತಿಳಿಸಿದ್ದಾರೆ. ಶಕ್ತಾನುಸಾರ ಸರ್ವವೇದಗಳನ್ನು ಅಧ್ಯಯನ ಮಾಡುವವನಿಗೇನೆ ಬ್ರಹ್ಮವಿದ್ಯೆಯಲ್ಲಿ ಅಧಿಕಾರವು. ದೇವಾದಿಗಳಿಗೆ ಬ್ರಹ್ಮವಿದ್ಯಾಧಿಕಾರವು ಸಾಮ್ಯದಿಂದಲ್ಲ, ಮತ್ತೆ ತಾರತಮ್ಯದಿಂದಲೇ ಜ್ಞಾನಾಧಿಕಾರವು. ಹೀಗೆ 3ನೇ ಅಧ್ಯಾಯದಲ್ಲಿ ಅಧಿಕಾರವು ತಾರತಮ್ಯದಿಂದ ಎಂದು ಸೂತ್ರಕಾರರಿಂದ ಹೇಳಲ್ಪಟ್ಟಿದೆ. ಇಲ್ಲಿ ವಿಶೇಷ ಅಂಶ ತಿಳಿಯಬೇಕಾದದ್ದು, ಸೂತ್ರಕ್ಕೆ ಅಭಿಮತವಾದ ಸ್ಮೃತಿಯಲ್ಲಿ ಬ್ರಹ್ಮಜ್ಞಾನೇತು ವೇದೋಕ್ತೆ ಎಂದು ಹೇಳಿರುವುದರಿಂದ ಅಧ್ಯಯನವು ಬ್ರಹ್ಮವಿದ್ಯಾಧಿಕಾರ ಎಂದು ತಿಳಿಯುತ್ತದೆ. ಅಲ್ಲಿ ಉದಾಹೃತ ಶ್ರುತಿಯಲ್ಲಿ ತತ್ರಾಧಿಕಾರಿಣೋ ಮನುಷ್ಯ ಋಷಿಯೋ ದೇವಾ
ಎಂದು ಅಧಿಕಾರಿಗಳು 3 ವಿಧ ಎಂದು ಹೇಳಿದೆ. ಶಮದಮಾದಿಗಳು ಕೂಡ ಬ್ರಹ್ಮವಿದ್ಯೆಯಲ್ಲಿ ಅಧಿಕಾರವು ಎನ್ನುವಲ್ಲಿ ಕಾಣುವ ಶ್ರುತಿಯಲ್ಲಿ ಉದರಿಸುತ್ತಾರೆ. ಶಾಂತೋದಾಂತಃ ಉಪರಿತಿತಿಕ್ಷು ಸಮಾಹಿತೋ ಭೂತ್ವ ಆತ್ಮನ್ನೈವ ಆತ್ಮಾನಂ ಪಶ್ಯೇತ್ ಎಂಬುದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ತಿಳಿಸ್ತಕ್ಕಂಥದ್ದು. ಶಾಂತಃ ಅಂದರೆ ಶ್ರೀಹರಿಯೇ ಆಸಕ್ತನಾದ ಬುದ್ಧಿಯುಳ್ಳವನು ಅಥವಾ ವೈಷ್ಣವ ಸಿದ್ಧಾಂತದಿಂದ ಕದಲದೇ ಇರುವವನು ಎಂದೇ ಅರ್ಥ. ದಾಂತಹ ಅಂದರೆ ನಿಗ್ರಹಿಸಲ್ಪಟ್ಟ ಮದವುಳ್ಳವನು ಅಂದರೆ ಇಂದ್ರಿಯಗಳನ್ನು ನಿಗ್ರಹಿಸಿದವನು ಎಂದರ್ಥ. ಉಪರತ ಅಂದರೆ ವಿಷಯಗಳಲ್ಲಿ ಅಲಂಬುದ್ಧಿ ಉಳ್ಳವನು ಅಥವಾ ಸಮೀಪದಲ್ಲಿ ತನ್ನ ಹೃದಯದಲ್ಲಿರತಕ್ಕಂಥ ವಿಷ್ಣುವಿನಲ್ಲಿ ಸಂತೋಷವುಳ್ಳವನು ಎಂದರ್ಥ. ಆಸಕ್ತನಾದವನು ಭಗವಂತನಲ್ಲಿ ಆಸಕ್ತನಾದವನು ಎಂದರ್ಥ. ತಿತಿಕ್ಷು ಅಂದರೆ ಶೀತ ಮತ್ತು ಉಷ್ಣ, ಸುಖ ದುಃಖ ಇತ್ಯಾದಿ ರೂಪಗಳಾದ ದ್ವಂದ್ವಗಳನ್ನು ಸಹಿಸಿಕೊಂಡಿರುವನು ಅಂದರೆ ತತ್ಪ್ರಯುಕ್ತವಾಗಿ ಉಚ್ಚತ್ವ ನೀಚತ್ವ ಇಲ್ಲದಿರುವುದು. ಸಮಾಹಿತಾ ಅಂದರೆ ಲಕ್ಷ್ಮೀ ಸಹಿತನಾದ ಶ್ರೀಹರಿಯಲ್ಲಿ ಮನೋವ್ಯಾಪಾರ ಉಳ್ಳವನು ಅಂದರೆ ಸಂಕಲ್ಪ ರೂಪವಾಗಿ ಭಗವಂತನೇ ಮಾಡುತ್ತಿದ್ದಾನೆ ಎಂಬತಕ್ಕಂಥ ಗಟ್ಟಿಯಾಗಿ ತಿಳಿತಕ್ಕಂಥದ್ದು. ಅಥವಾ ವಸ್ತು ಇದ್ದ ಹಾಗೆ ಜ್ಞಾನಾದಿಗಳು ಉಳ್ಳವನು ಯಥಾರ್ಥ ಜ್ಞಾನಿ. ತನ್ನ ಹೃದಯದಲ್ಲಿರತಕ್ಕಂಥ ಶ್ರೀಹರಿಯನ್ನು ತಿಳಿಯುವನು ಅಂದರೆ ವಿಚಾರ ಮಾಡಬೇಕು. ಆತ್ಮನಿ ಪಶ್ಯೇತ್ ಎಂದು ಹೇಳಿದ್ರಿಂದ ಋಷಿಯೋ ಅಂತಃಪ್ರಕಾಶ ಎನ್ನುವ ಶ್ರುತಿಯಿಂದ ಮಧ್ಯಮ ಅಧಿಕಾರಿ ಎಂದು ಸೂಚಿಸಿದರು. ಶ್ರೀಹರಿ ಸಂಸಾರ ಮೋಚಕರೆಂದು ಜ್ಞಾನವುಳ್ಳವನಾಗಿ ಶಮದ ಮಾದ ಸಂಪನ್ನನಾಗಿ ಆತ್ಮನನ್ನು ತಿಳಿಯಬೇಕು ಎಂದು ಹೇಳಿದ್ರಿಂದ ಶಮದ ಮಾದಿಗಳು ಬ್ರಹ್ಮವಿದ್ಯೆಗೆ ಉಪಯುಕ್ತಗಳೆಂದು ತಿಳಿಯುತ್ತದೆ. ಯದ್ಯಪಿ ಉಪನಿಷತ್ತಲ್ಲಿ ಪಶ್ಯತಿ ಎಂದು ಪಾಠ ಇರುವುದು, ಆದರೂ ಪಶ್ಯೇತ್ ಎನ್ನುವುದು ಸದೃಶ ಶಾಖಾಂತರದಲ್ಲಿದ್ದ ಪಾಠವನ್ನು ತಿಳಿಯಬೇಕು. ಶಮು ಮನ್ನಿಷ್ಠಿತ ಬುದ್ಧೇಃ ಮ ಇಂದ್ರಿಯ ನಿಗ್ರಹ ದಮ ಇಂದ್ರಿಯ ನಿಗ್ರಹ. ಬುದ್ಧಿಗೆ ಶ್ರೀಹರಿಯಲ್ಲಿ ಆಸಕ್ತಿಯು ಶಮ ಎನಿಸುತ್ತದೆ, ಇಂದ್ರಿಯಗಳ ನಿಗ್ರಹವು ದಮವೇ ಎನಿಸುತ್ತದೆ ಎಂದು ಭಾಗವತದಲ್ಲಿ ಹೇಳಿದೆ. ಯಥಾವಸ್ತು ತಥಾ ಜ್ಞಾನಂ ತತ್ಸಾಮ್ಯಂ ಸಮೀರಿತಂ ಎನ್ನುವ ವಚನ ದೃಷ್ಟಿಯಿಂದ ಸಮಂ ಅಂದರೆ ಯಥಾರ್ಥವಾದ, ಅಹಿತಂ ಇಡಲ್ಪಟ್ಟ ಮನೋವೃತ್ತಿ ರೂಪವಾದ ಜ್ಞಾನವು ಇಚ್ಛೆಯುಳ್ಳವನು. ಅಂತೂ ವಸ್ತು ಇದ್ದ ಹಾಗೆ ಜ್ಞಾನಾದ ಉಳ್ಳವನು ಯಥಾರ್ಥ ಜ್ಞಾನಿ ಎಂದು ಹೆಸರು. ಪರೀಕ್ಷಾ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ನಾಸ್ಯ ಕೃತಾಕೃತೇನ ತದ್ವಿಜ್ಞಾನಾರ್ಥಂ ಸಾ ಗುರುಮೇವ ಅಭಿಗಚ್ಚೇತ್ ಸಮಿತ್ಪಾಣಿಃ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಬ್ರಹ್ಮಜ್ಞಾನಕ್ಕೆ ಯೋಗ್ಯನಾದವನು ವಿಷ್ಣು ಲೋಕದಿಂದ ಇತರಗಳಾದ ಲೋಕಗಳನ್ನು ಕಾಮ್ಯಕರ್ಮದಿಂದ ಸಂಪಾದಿಸಿಕೊಳ್ಳಲ್ಪಡುವಗಳನ್ನಾಗಿ ಅಸಾರವೆಂದು ಅನಿತ್ಯಗಳೆಂದು ನಿಶ್ಚಯ ಮಾಡಿ ಆ ವಿವೇಕದಿಂದ ಕಾಮ್ಯಕರ್ಮದಲ್ಲಿಯೂ ಕಾಮ್ಯಫಲದಲ್ಲಿಯೂ ವಿರಕ್ತಿಯನ್ನು ಹೊಂದಬೇಕು. ಯಾವ ಕಾರಣದಿಂದ ಸ್ವರೂಪಾನಂದ ಆವಿರ್ಭಾವ ರೂಪವಾದುದರಿಂದ ನಿತ್ಯ ಪುಮರ್ಥರೂಪವಾದ ಮೋಕ್ಷವು ಅನಿತ್ಯ ಫಲವುಳ್ಳ ಕರ್ಮದಿಂದಲೂ ವರಾದಿಗಳಿಂದಲೂ ಸಿದ್ಧಿಸುವುದಿಲ್ಲವೋ ಜ್ಞಾನದಿಂದಲೇ ಸಿದ್ಧಿಸುತ್ತೋ ಅಂತಹ ಮೋಕ್ಷ ಉತ್ತಮ ಸಾರ ಎಂದು ತಿಳಿಯಬೇಕು. ಉಳಿದೆಲ್ಲವೂ ಅಸಾರ ಎಂದು ತಿಳಿಯಬೇಕು. ಆದುದರಿಂದ ಮುಕ್ತಿಯಿಂದ ಬೇರೆ ಕಡೆಗಳಲ್ಲಿ ವಿರಕ್ತನಾದವನು ಬ್ರಹ್ಮನ ವಿಶೇಷ ಜ್ಞಾನಕ್ಕಾಗಿ ಸಮಿಧೆಗಳಿಂದ ಕೂಡಿದ ಹಸ್ತಗಳುಳ್ಳವನಾಗಿ ಅಥವಾ ಸಂಪುಟೀಕೃತಗಳಾದ ಹಸ್ತಗಳುಳ್ಳವನಾಗಿ ವೇದಗಳನ್ನು ಅಧ್ಯಯನ ಮಾಡುತ್ತಿರುವ
ಮತ್ತು ವೇದವಿಹಿತ ಕರ್ಮಗಳನ್ನು ಮಾಡುತ್ತಿರುವ ಬ್ರಹ್ಮನಲ್ಲಿಯೇ ಆಸಕ್ತರಾದ ಗುರುಗಳನ್ನೇ ಉಪಸತ್ತಿ ಮಾಡಬೇಕು. ಅಥವಾ ಕರ್ಮದಿಂದ ಸಂಬಂಧಗಳಾದ ಐಹಿಕ ವಸ್ತುಗಳನ್ನು ವಿನಾಶವುಳ್ಳವುಗಳನ್ನಾಗಿ ಸುತ್ತಮುತ್ತಲೂ ನೋಡಿ ಸ್ವರ್ಗಾದಿ ಲೋಕಗಳನ್ನು ವಿನಾಶವುಳ್ಳವುಗಳನ್ನಾಗಿಯೇ ನಿಶ್ಚಯ ಮಾಡಿ ಅವುಗಳಿಂದ ವೈರಾಗ್ಯವನ್ನು ಹೊಂದಬೇಕು. ಅಂದರೆ ಸ್ವರ್ಗದ ಆಸೆಯನ್ನು ಇಟ್ಟುಕೊಂಡಿರಬಾರದು ಎಂದರ್ಥ. ಜ್ಞಾನಪ್ರಿಯನಾದ ಶ್ರೀ ಪರಮಾತ್ಮನು ಕರ್ಮದಿಂದ ಲಭಿಸುವುದಿಲ್ಲ. ಆದ ಕಾರಣ ಜ್ಞಾನಪ್ರಿಯನಾದ ವಿಷ್ಣುವಿನ ವಿಶೇಷ ಜ್ಞಾನಕ್ಕಾಗಿ ಗುರುಗಳನ್ನೇ ಹೊಂದಬೇಕು ಎಂಬುದು ತಾತ್ಪರ್ಯ. ವಿಷ್ಣು ಭಕ್ತಿಯಲ್ಲಿಯೂ ಕೂಡ ಬ್ರಹ್ಮವಿದ್ಯೆಯಲ್ಲಿಯೇ ಅಧಿಕಾರ ಎನ್ನುವುದನ್ನು ಕಟಶ್ರುತಿಯಿಂದ ತೋರಿಸುತ್ತಾರೆ. ಯಮೇ ವೇಷ ವೃಣತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣತೆ ತನು ತ್ವಾಂ ಎಂಬುದು ಕಟ್ಟ ಭಾಷೆಯಲ್ಲಿ 2:23ನೇ ಮಂತ್ರ. ಇಚ್ಛಾರೂಪನಾದ ಶ್ರೀಹರಿ ಯಾವ ಅಧಿಕಾರಿಯನ್ನೇ ಅಂದರೆ ಭಕ್ತಿಯನ್ನು ಕೊಟ್ಟು ಸ್ವೀಕರಿಸುತ್ತಾನೋ ಆತನಿಂದಲೇ ಪ್ರಾಪ್ತನು, ಆತನಿಗೇನೇ ಸಂತುಷ್ಟನಾಗುತ್ತಾನೆ. ಈ ಅಧಿಕಾರಿಗೇನೆ ಪ್ರಸನ್ನಾದ ಶ್ರೀಹರಿ ತನ್ನ ಸ್ವರೂಪವನ್ನು ಪ್ರಕಾಶಪಡಿಸುತ್ತಾನೆ ಅಥವಾ ತನ್ನ ಶರೀರವನ್ನು ವೇದವಾಕ್ಯಗಳಿಂದ ಪ್ರಕಾಶಪಡಿಸುತ್ತಾನೆ. ಭಗವಂತ ಅವ್ಯಕ್ತ, ಆದರೆ ಅವನು ಒಲಿದನೆಂದರೆ ತನ್ನನ್ನು ತಾನು ತೋರಿಸಿಕೊಳ್ಳುತ್ತಾನೆ. ತಮ್ಮ ಚಿದಾನಂದ ರೂಪವನ್ನು, ತಮ್ಮ ಸ್ವರೂಪವನ್ನು ತೋರಿಸಿಕೊಳ್ಳುತ್ತಾನೆ ಎಂದರ್ಥ. ದೇವಾದೀನಾಂ ಚ ಯಜ್ಞಾನಂ ವಿಜ್ಞಾನಮಿತಿ ಕೀರ್ತಿತಃ. ದೇವಾದಿಗಳ ಜ್ಞಾನ ವಿಜ್ಞಾನ ಎನಿಸುತ್ತದೆ ಎಂದು ಗೀತಾಭಾಷ್ಯದಲ್ಲಿ ಹೇಳಿದೆ. ನೈವ ದೇವ ಪರಂ ಪ್ರಾಪ್ಯ ಬ್ರಹ್ಮದರ್ಶನವರ್ಜಿತಃ ಎನ್ನುವ ಪ್ರಮಾಣ ಪ್ರಕಾರ ಇಲ್ಲಿಯೂ ವಿಜ್ಞಾನ ಪದದಿಂದಲೂ ಬ್ರಾಹ್ಮಣ ಪದದಿಂದಲೂ ಉತ್ತಮ ಅಧಿಕಾರತ್ವವು ಸೂಚಿತವಾಯಿತು. ಭಕ್ತನನ್ನೇ ವರಿಸುವುದು, ಆದ್ದರಿಂದ ವೃಣತೆ ಎನ್ನುವುದರಿಂದ ಭಕ್ತಿತ್ವವು ಸೂಚಿತವಾಯಿತು. ಭಕ್ತಿಯು ಶ್ರೀಹರಿಯಲ್ಲಿ ಸರ್ವಾಧಿಕವಾದುದು, ಇತರರಲ್ಲಿಯೂ ಯಥಾಯೋಗ್ಯವಾದದ್ದೇ ಬ್ರಹ್ಮವಿದ್ಯೆಗೆ ಉಪಯುಕ್ತವಾದುದು ಅರ್ಥದಲ್ಲಿ ಶ್ವೇತಾಶ್ವರ ಶ್ರುತಿಯಲ್ಲಿ ಉದಾಹರಿಸುತ್ತಾರೆ. ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೇತೆ ಕಥಿತಾ ಹಿ ಅರ್ಥ ಪ್ರಕಾಶಂತೆ ಮಹಾತ್ಮನಃ ಇತ್ಯಾದಿ ಶ್ರುತಭ್ಯಸ್ಯ ಶ್ವೇತಾಶ್ವರ ಉಪನಿಷತ್ತಲ್ಲಿ 6ನೇ ಭಾಗದ 23ನೇ ಶ್ಲೋಕ 23ನೇ ಮಂತ್ರ ಇದಾಗಿದೆ. ಯಾವ ಅಧಿಕಾರಿಗೆ ಕ್ರೀಡಾದಿ ಗುಣ ವಿಶಿಷ್ಟನಾದ ಶ್ರೀಹರಿಯಲ್ಲಿ ಸರ್ವಾಧಿಕವಾದ ಭಕ್ತಿ ಇದೆಯೋ, ಚತುರ್ಮುಖನು ದೇವತೆಗಳಲ್ಲಿ ಅವರವರ ಯೋಗ್ಯತಾನುಗುಣವಾಗಿ ಭಕ್ತಿ ಇದೆಯೋ, ಹಾಗೆಯೇ ಇತರರಾದ ತಮ್ಮಿಂದ ಉತ್ತಮರಾದ ಗುರುಗಳಲ್ಲಿ ಅವರವರ ಯೋಗ್ಯತಾನುಗುಣವಾದ ಭಕ್ತಿ ಇದೆಯೋ, ಅಂತಹ ಭಕ್ತಿಯುಳ್ಳ ಮಹಾನುಭಾವನಾದ ಅಧಿಕಾರಿಗಳೇ ಗುರುಪದಿಷ್ಟಗಳಾದ ಈ ಅರ್ಥಗಳು ಪ್ರಕಾಶ ವಿಷಯವಾಗುತ್ತದೆ. ಅಥವಾ ಈ ಅಧಿಕಾರಿಯಿಂದ ಮೊದಲು ವೇದಾದಿಗಳಿಂದ ಅಥವಾ ಗುರುಗಳಿಂದ ಹೇಳಲ್ಪಟ್ಟ ಪರಾಪರ ತತ್ವರೂಪಗಳಾದ ಅರ್ಥಗಳು ತಿಳಿಯಲ್ಪಡುತ್ತದೆ. ಅಥವಾ ಶಮದವಾದಿ ರೂಪಗಳಾದ ಗುಣಗಳು ಆ ಅಧಿಕಾರಿಯಲ್ಲಿ ಕಾಣಲ್ಪಡುತ್ತದೆ. ಅಥವಾ ಅಧಿಕಾರಿಗೆ ಭಕ್ತಿಯ ಅಧೀನದಿಂದ ಗುರುಗಳಿಂದ ಉಪದಿಷ್ಟಗಳಾಗದೇ ಇರುವ ಅರ್ಥಗಳು ಕಾಣಲ್ಪಡುತ್ತದೆ. ಪ್ರಸಿದ್ಧವು ಅಂದರೆ ಇದು ಮೊದಲಾದ ಶ್ರುತಿಗಳಿಂದ ಅಧಿಕಾರವು ಹೇಳಲ್ಪಟ್ಟಿದೆ. ಅಂದರೆ ಅಧಿಕಾರಿ ಲಕ್ಷಣವನ್ನು ಸುಸ್ಪಷ್ಟವಾಗಿ ಶ್ವೇತಾಶ್ವರ ಶ್ರುತಿಯಲ್ಲಿ ಹೇಳಲ್ಪಟ್ಟಿದೆ. ಯಸ್ಯದೇವೇ ಪರಾಭಕ್ತಿ ಯಥಾದೇ ತಥಾ ಗುರು ತಸ್ಯೇತೆ ಕಥಿತಾ ಹಿ ಅರ್ಥ ಪ್ರಕಾಶಂತೆ ಮಹಾತ್ಮನಃ. ಗುರುಗಳಿಂದ ಯಾವುದು ಕಲಿತಿಲ್ಲವೋ ಆ ವಿಷಯವನ್ನೂ ಸಹ ಹೃದಯ ಅಂತಕಲ್ಲಿ ಬಿಂಬರೂಪನಾಗಿ ಭಗವಂತನೇ ಕಲಿಸುತ್ತಾನೆ
ಅಂದರೆ ನಮ್ಮ ಬಿಂಬದಲ್ಲಿ ಹೊಳೆಯುತ್ತದೆ, ನಮ್ಮಲ್ಲೇ ಅರ್ಥ ಕಂಡುಕೊಳ್ಳುತ್ತೇವೆ ಎಂದರ್ಥ. ಅಂದರೆ ಕಂಡುಕೊಳ್ಳುವುದು ಅಂದರೆ ಹೇಗೆ? ಬಿಂಬನಾದ ಭಗವಂತ ನಮಗೆ ತಿಳಿಸಿಕೊಡುತ್ತಾನೆ ಎಂದರ್ಥ. ಅಧ್ಯಯನ ಮಾಡುವವರಿಗೇನೆ ಬ್ರಹ್ಮವಿದ್ಯಾಧಿಕಾರ ಎಂದಾದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಂದ ಇತರರಾದ ಶೂದ್ರಾದಿಗಳಿಗೆ ಅಧ್ಯಯನವೇ ಇಲ್ಲದಿರುವುದರಿಂದ ಅಧಿಕಾರವೇ ಇಲ್ಲ ಎಂದಾಗಬೇಕಾಗುವುದು. ಅಂತೂ ಅವರಿಗೆ ಬ್ರಹ್ಮಜ್ಞಾನ ಇಲ್ಲದಿರುವುದರಿಂದ ಮೋಕ್ಷವು ಇಲ್ಲವೆಂದಾಗುವುದು ಎನ್ನುವ ಸಂಖ್ಯೆಯನ್ನು ಸ್ಮೃತಿಯಿಂದ ಪರಿಹರಿಸುತ್ತಾರೆ. ಶ್ರುತಿಗಳಿಂದ ಮಾತ್ರ ಅಧಿಕಾರವು ಹೇಳಲ್ಪಟ್ಟಿದ್ದಲ್ಲ. ಮತ್ತು ಭಕ್ತೇವ ವೃಣತೆ ವಿಷ್ಣು ಭಕ್ತ್ಯಾದ್ಯ ನಿಜಂ ಪದಂ ಭಕ್ತೇವ ದೃಶ್ಯತೆ ನಿತ್ಯಂ ಭಕ್ತ್ಯಾ ಭೋಗಾನ್ ದದಾತಿ ಚ. ಭಕ್ತಿಯಿಂದಲೇ ವಿಷ್ಣು ಭಕ್ತನನ್ನು ವರಿಸುತ್ತಾನೆ, ಭಕ್ತಿಯಿಂದಲೇ ತನ್ನ ಪದವನ್ನು ಕೊಡುವನು, ಭಕ್ತಿಯಿಂದಲೇ ನಿರಂತರವಾಗಿ ಕಾಣಲ್ಪಡುತ್ತಾನೆ, ಭಕ್ತಿಯಿಂದಲೇ ಭೋಗಗಳನ್ನು ಕೊಡುತ್ತಾನೆ ಎಂದು ಪದ್ಮಪುರಾಣದಲ್ಲಿ ಹೇಳಿದೆ. ಭಕ್ತ್ಯಾತ ಅನನ್ಯ ಶಕ್ತಿಯ ಎಂದು ಭಗವದ್ಗೀತೆಯಲ್ಲಿ 11ನೇ ಅಧ್ಯಾಯದ 54ನೇ ಶ್ಲೋಕದಲ್ಲಿದೆ. ಇದು ಮೊದಲಾದ ಶ್ರುತಿಗಳಿಂದಲೂ ಅಧಿಕಾರವು ಹೇಳಲ್ಪಟ್ಟಿದೆ. ವಿಷ್ಣು ಭಕ್ತಿ, ದೇವಭಕ್ತಿ, ಗುರುಭಕ್ತಿ ತಥೈವ ಚ ತತ್ರೇಷ್ಟ ಅನುಸಾರೇಣ ಎನ್ನುವ ಪ್ರಮಾಣದಿಂದ ಬ್ರಹ್ಮಾದಿ ದೇವತೆಗಳು ಮಾಡತಕ್ಕ ಭಕ್ತಿಯಲ್ಲಿ ತಾರತಮ್ಯವು ಉಕ್ತವಾಗಿತ್ತು. ಹೀಗೆ ಅಧಿಕಾರಿಗಳ ವಿಶೇಷಣವನ್ನು, ಉತ್ತಮ ಅಧಿಕಾರಿಗಳ ದೇವತೆಗಳ ಗುಣವನ್ನು, ಮಧ್ಯಮ ಅಧಿಕಾರಿಗಳಾದ ಋಷಿಗಂಧರ್ವರ ಗುಣವನ್ನು, ಮಂದ ಅಧಿಕಾರಿಗಳಾದ ಮನುಷ್ಯರ ಅಂದರೆ ಮಾನುಷೋತ್ತಮರ ಗುಣಗಳನ್ನು ಇಲ್ಲಿ ವಿಶೇಷವಾಗಿ ಚಿಂತಿಸಲಾಗಿದೆ. ಇದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದಾನಂದ ತೀರ್ಥರು ನಮಗೆ ಅನುಗ್ರಹಿಸಿದ್ದಾರೆ. ಶ್ರೀಮದಾನಂದ ತೀರ್ಥರು ಸರ್ವಜ್ಞಪ್ರಾಯರು. ಅವರು ಭಗವಂತನ ಆಜ್ಞೆಯಿಂದ ಅಧಿಕಾರಿಗಳಿಗೆ ಯಾರಿಗೆ ಅಧಿಕಾರಿಗಳು ಎಂಬ ಸ್ಪಷ್ಟ ವಚನವನ್ನು ತಿಳಿಸಿರುತ್ತಾರೆ. ನಾವು ಇದರಲ್ಲಿ ಸಂಶಯವನ್ನು ಇಡಬಾರದು. ನಿಶ್ಚಿತ ಜ್ಞಾನದಿಂದ ಗುರುವಿನ ವಾಕ್ಯವನ್ನು ಅನುಸರಿಸಿ ಶಾಸ್ತ್ರವನ್ನು ನಾವು ತಿಳಿಯಬೇಕು. ಆದ್ದರಿಂದಲೇ ಮಂದ, ಮಧ್ಯಮ ಮತ್ತು ಉತ್ತಮ, ಇಲ್ಲಿ ನೀಚ ಎಂಬ ಶಬ್ದ ಪದವನ್ನು ಪ್ರಯೋಗ ಮಾಡಿಲ್ಲ. ಏಕೆಂದರೆ ಇದೆಲ್ಲವೂ ಸಹ ಎಲ್ಲರೂ ಮೋಕ್ಷಕ್ಕೆ ಹೋಗತಕ್ಕಂಥವರೇ. ಮೋಕ್ಷದಲ್ಲಿ ದುಷ್ಟತನವಾದ, ದುಃಖಕರವಾದ ನೀಚ ಶಬ್ದವೇ ಬಳಕೆಯೇ ಇರುವುದಿಲ್ಲ. ಎಲ್ಲವೂ ಉತ್ತಮ ಪಕ್ಷವೇ. ಉತ್ತಮ ಪಕ್ಷದಲ್ಲಿ ಮಂದ, ಮಧ್ಯಮ, ಉತ್ತಮ ಎಂಬುದಾಗಿ ತಿಳಿಯಬೇಕು. ಆದ್ದರಿಂದಲೇ ಯಾವ ಮಾನುಷೋತ್ತಮರು ಅಧಿಕಾರಿಗಳು, ಋಷಿ ಗಂಧರ್ವರು ಅಧಿಕಾರಿಗಳು, ದೇವತೆಗಳು ಅಧಿಕಾರಿಗಳು. ಆದರೆ ಅಧ್ಯಯನ, ಶಮದಮಾದಿಗಳು ಮತ್ತು ಭಕ್ತಿ ಇದು ಯಾರಲ್ಲಿ ಪ್ರಚುರವಾಗಿ ಕಾಣುತ್ತದೋ ಅವರಲ್ಲಿ ನಾವು ಅಧಿಕಾರಿ ಭೇದವನ್ನು ತಿಳಿಯಬಹುದು. ಮನುಷ್ಯರಾಗಿಯೂ ದೇವತೆಗಳು ಅವತರಿಸಿದ್ದಾಗ ಅವರಲ್ಲಿ ಭಕ್ತಿಯೇ ಪ್ರಚುರವಾಗಿರುತ್ತದೆ. ಋಷಿಗಳು, ಗಂಧರ್ವರು ಮನುಷ್ಯರಾಗಿ ಅವತರಿಸಿದ್ದಾಗ ಅವರಿಗೆ ಶಮದಮಾದಿಗಳು ಅತಿಶಯವಾಗಿರುತ್ತದೆ. ಅದರಂತೆ ಮನುಷ್ಯರು ಗಂಧರ್ವರಾಗಿ ಕಾಣಿಸಿಕೊಂಡಾಗ ಎಂಬುದು ಕೇವಲ ವರದಿಂದ ಆಗಿದ್ದಾಗ ನಾವು ವಿಶೇಷವಾದ ಶಮದಮಾದಿ ಸಂಪತ್ತುಗಳನ್ನು ಕಾಣಬಹುದು. ಇದು ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಕೆಲವು ಮಾನುಷೋತ್ತಮರು ದೀರ್ಘಾವಧಿಯಲ್ಲಿ ತಪಸ್ಸನ್ನು ಮಾಡಿರುತ್ತಾರೆ, ವ್ರತವನ್ನು ಮಾಡಿರುತ್ತಾರೆ. ಆಗ ವಿಶೇಷವಾದ ಶಮದಮಾದಿಗಳನ್ನು ಉಪಯೋಗಿಸಿರುತ್ತಾರೆ.
ಯಾವುದೇ ಒಂದು ವೇದ ವಿದ್ಯೆಯನ್ನು ಕಲಿಯುವಾಗ ವಿಶೇಷಾಕಾರವಾಗಿ ಶಮದಮಾದಿಗಳನ್ನು ವಿಶೇಷಾಕಾರವಾಗಿ ಪಡೆದುಕೊಂಡಿದ್ದಾಗ ಅವರು ಶಮದಮಾದಿಗಳು ಯಥೇಚ್ಛವಾಗಿ ಕಂಡುಕೊಳ್ಳುತ್ತದೆ. ತಪಸ್ಸಿನಂತೆ ಆಹಾರವನ್ನು ಬಿಟ್ಟು ಶಮದಮಾದಿಗಳಲ್ಲಿ ಆಸಕ್ತರಾಗಿರುತ್ತಾರೆ ವ್ರತನಿಷ್ಠರಾದವರು. ಅದರಂತೆ ಭಕ್ತಿಯಲ್ಲಿ ಪರಾಕಾಷ್ಠವನ್ನು ತಲುಪಿದಾಗ ಶಮದಮಾದಿಗಳಿಗಿಂತ ಭಕ್ತಿಯನ್ನೇ ವಿಶೇಷಾಕಾರವಾಗಿ ನಾವು ಕಾಣಬಹುದಾಗಿದೆ. ಅದು ದೈವತೆಗಳ ಅನುಗ್ರಹದಿಂದ. ಆದ್ದರಿಂದ ಈ ಮಾನುಷೋತ್ತಮರಲ್ಲಿ ಚಕ್ರವರ್ತಿಗಳು ಅಂತ ನಾವು ಏನು ಕೇಳುತ್ತೇವೆ, ಅವರಲ್ಲಿ ವಿಶೇಷಾಕಾರ ದೇವತೆಗಳ ವಿಶೇಷಾಕಾರದಿಂದ ಅತಿಶಯವಾದ ಭಕ್ತಿಯನ್ನೇ ಪ್ರದರ್ಶಿಸಿದ್ದಾರೆ. ಹೀಗೆ ಅಧಿಕಾರ ವರ್ಗಗಳಲ್ಲಿ ಮೊಟ್ಟ ಮೊದಲನೇದಾಗಿ ಶಾಸ್ತ್ರಾಧ್ಯಯನ, ಶಮದಮಾದಿಗಳು ಮತ್ತು ಭಕ್ತಿ. ಶಾಸ್ತ್ರಾಧ್ಯಯನ ಎಲ್ಲರಲ್ಲೂ ಇರುತ್ತದೆ, ಆದರೆ ಪ್ರಾಚುರ್ಯವಾಗಿ ಕಂಡುಕೊಳ್ಳುವುದು ಮಾನುಷೋತ್ತಮರಲ್ಲಿ. ಶಮದಮಾದಿಗಳಲ್ಲಿ ಅಧ್ಯಯನ ಪ್ರಾಚುರ್ಯ ಮತ್ತು ಶಮದಮಾದಿಗಳು ಅತಿ ಪ್ರಾಚುರ್ಯತೆ ಇರುತ್ತದೆ. ಭಕ್ತಿಯು ದೇವತೆಗಳಂತೆ ಇರುವುದಿಲ್ಲ ಅಂತ ತಿಳಿಯಬೇಕು. ಆದರೆ ಭಕ್ತಿಯು ಸಹ ಋಷಿಗಂಧರ್ವರಲ್ಲಿ ಇರುತ್ತದೆ. ದೇವತೆಗಳಲ್ಲಿ ಪ್ರಾಚುರ್ಯತೆಯಿಂದ ಮರೆಯುವುದು ಭಕ್ತಿ ಎಂಬುದು ಶಮದಮಾದಿಗಳು ಇರುತ್ತದೆ, ಅತಿಶಯವಾಗಿರುತ್ತದೆ. ಅತಿಶಯವಾಗಿ ಅಧ್ಯಯನವೂ ನಡೆದಿರುತ್ತದೆ. ಮಂದರಲ್ಲಿರ್ತಕ್ಕಂಥ ಪ್ರಾಚುರ್ಯತೆ, ಯಾವ ಅಧ್ಯಯನ ಪ್ರಾಚುರ್ಯತೆ ಎಂಬುದು ಋಷಿಗಳಲ್ಲಿಯೂ ಅತಿ ಹೆಚ್ಚಿನ ಮಟ್ಟದಲ್ಲಿರುತ್ತದೆ. ಅದಕ್ಕೂ ಹೆಚ್ಚಿನ ಮಟ್ಟದಲ್ಲಿ ದೇವತೆಗಳಲ್ಲಿ ಕಾಣುತ್ತೇವೆ. ಆದ್ದರಿಂದಲೇ ಅಧಿಕಾರಿ ವರ್ಗವನ್ನು ಸೂಚಿಸುವಾಗ ಮನುಷ್ಯೋತ್ತಮರು ಏನೇ ಪ್ರಯತ್ನಪಟ್ಟರೂ ಕೇವಲ ದಶಗುಣ 10 ಗುಣದಲ್ಲಿ ನಾವು ತಿಳಿಯಬೇಕು. ಋಷಿಗಂಧರ್ವರು 25 ಗುಣವನ್ನು ನಾವು ತಿಳಿಯಬೇಕು. ಮತ್ತು ದೇವತೆಗಳು 50ರಿಂದ 100 ಗುಣವರೆಗೂ ನಾವು ಕಾಣಬಹುದು. 10ರಿಂದ 25ವರೆಗೂ ಸಹ ಮನುಷ್ಯೋತ್ತಮರು ಹೋಗಬಹುದು. 25ರಿಂದ 50ರ ತನಕವೂ ಋಷಿಗಂಧರ್ವರು ಹೋಗಬಹುದು. ದೇವತೆಗಳಾದರೂ 50ರಿಂದ 99ರವರೆಗೂ ಹೋಗಬಹುದು. ಬ್ರಹ್ಮದೇವರು ಮಾತ್ರ 100% ಭಕ್ತಿಯನ್ನು ಉಳ್ಳವರು. 100% ಶಮದಮಾದಿಗಳುಳ್ಳವರು, 100% ಅಧ್ಯಯನ ಪ್ರಚುರರು ಎಂದು ತಿಳಿಯಬೇಕು. ಹೀಗೆ ಅಧಿಕಾರ ವರ್ಗವನ್ನು ನಾವು ಸ್ಪಷ್ಟಪಡಿಸಿದೆ ಶಾಸ್ತ್ರದಲ್ಲಿ. ಮನುಷ್ಯರಾಗಿ ಋಷಿಗಂಧರ್ವರು ಹುಟ್ಟಿರುತ್ತಾರೆ, ದೇವತೆಗಳು ಹುಟ್ಟಿರುತ್ತಾರೆ. ಆಗ ಮಾನುಷೋತ್ತಮರಲ್ಲಿಯೇ ನಾವು ಹೆಚ್ಚಾದ ಭಕ್ತಿಯನ್ನು ಕಾಣುತ್ತೇವೆ, ಶಮದಮಾದಿ ಸಂಪತ್ತನ್ನು ಕಾಣುತ್ತೇವೆ. ಹೀಗೆ ನಾವು ಮಂದ, ಮಧ್ಯಮ, ಉತ್ತಮ ಈ ಅಧಿಕಾರ ಭೇದವನ್ನು ತಿಳಿದಾಗ ಜೀವ ಪ್ರಕರಣ ಎಂಬುದು ಸಾರ್ಥಕವಾಗುತ್ತದೆ. ಜೀವ ಪ್ರಕರಣ ಎಂಬುದು ಜೀವನ ಹರಿಯ ಅನುಚರರು ಎಂಬುದು ಸಾಧಾರಣವಾದರೂ ಸಹ ಹರಿಯ ಅನುಚರರಲ್ಲೇ ತಾರತಮ್ಯವಿದೆ. ಆ ತಾರತಮ್ಯಕ್ಕೆ ಮುಖ್ಯ ಹೆಜ್ಜೆ ಗುರುತು ಯಾವುದು ಅಂದರೆ ಅಧ್ಯಯನ, ಶಮದಮಾದಿ ಸಂಪತ್ತು ಮತ್ತು ಭಕ್ತಿ. ಇದು ಮೂರೂ ಎಲ್ಲರಲ್ಲೂ ಇರಬೇಕು. ಯಾವ ಗುಂಪಿನ ಜನರಲ್ಲಿ, ಯಾವ ವ್ಯಕ್ತಿಯಲ್ಲಿ, ಯಾವ ಚೇತನಲ್ಲಿ ಯಾವುದು ಹೆಚ್ಚಿದೆಯೋ ಅದು ಆ ಗುಂಪಿಗೆ ಸೇರಿರುತ್ತಾರೆ ಎಂದು ನಾವು ತಿಳಿಯಬೇಕು. ಇದು ವಿಶೇಷಾಕಾರವಾಗಿ ತಿಳಿಯುವುದರಿಂದ ನಾವು ಗುರುವಿನ ಭಕ್ತಿ, ಯಾರಲ್ಲೇ ಭಕ್ತಿ ಮಾಡಬೇಕು ಎಂಬುದನ್ನು ತಿಳಿಸಿಕೊಡ್ತಕ್ಕಂಥ ತಾರತಮ್ಯ ಜ್ಞಾನ ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ. ಗುರು ಹಿರಿಯರಲ್ಲಿ ನಾವು ಭಕ್ತಿಯನ್ನು ಮಾಡಲೇಬೇಕು. ಗುರು ಹಿರಿಯರು ಯಾರು ಎಂದರೆ ಯಾರು ಭಕ್ತಿಯಲ್ಲಿ ಶ್ರೇಷ್ಠರು,
ಶಮದಮಾದಿಗಳೇ ಶ್ರೇಷ್ಠರು, ಪ್ರವಚನ ಅಧ್ಯಯನದಲ್ಲಿ ಶೀಲರು, ಇವರು ತಾರತಮ್ಯದಲ್ಲಿ ಉತ್ತಮರು ಅಂತ ತಿಳಿದು ಅವರನ್ನು ನಾವು ಭಕ್ತಿ ಮಾಡಬೇಕು. ಈ ಭಕ್ತಿ ಮಾಡೋಕ್ಕೋಸ್ಕರವಾಗಿ ಅವರಲ್ಲಿ ವಂದನೆ ನಮಸ್ಕಾರ ಅವರ ಸೇವೆ ಮಾಡೋಕ್ಕೋಸ್ಕರವಾಗಿ ಈ ಮಂದ, ಮಧ್ಯಮ ಮತ್ತು ಉತ್ತಮ ಅಧಿಕಾರ ಭೇದವನ್ನು ಸ್ಪಷ್ಟವಾಗಿ ಎಲ್ಲ ಮೋಕ್ಷಾಧಿಕಾರಿಗಳು ತಿಳಿಯಲೇಬೇಕು. ಮೋಕ್ಷದಲ್ಲಂತೂ ಇದು ಸುಸ್ಪಷ್ಟವಾಗಿ ನಡೆಯುತ್ತದೆ. ಸಾಧನೆ ಮಾಡುವಾಗ ಮನುಷ್ಯೋತ್ತಮರಿಗೆ ಎಲ್ಲ ಋಷಿಗಳು ಗಂಧರ್ವ ಗುರುಗಳಾಗಿಯೇ ಇರುತ್ತಾರೆ ಮತ್ತು ದೇವತೆಗಳು ಮನುಷ್ಯರಿಗೆ ದೇವಗಂಧರ್ವರಿಗೆ ಗುರುಗಳಾಗಿರುತ್ತಾರೆ. ಮನುಷ್ಯರಿಗೆ ದೇವತೆಗಳು ಪರಮಗುರುಗಳಾಗಿರುತ್ತಾರೆ. ಆದ್ದರಿಂದ ಪರಮಗುರುಗಳಾದ ದೇವತೆಗಳು ತತ್ವಾಭಿಮಾನಿಗಳಾಗಿರುತ್ತಾರೆ. ಆದ್ದರಿಂದಲೇ ನಾವು ಪ್ರತಿನಿತ್ಯವೂ ನಮ್ಮ ತಂದೆ ತಾಯಿಗಳಲ್ಲಿ ನಮ್ಮ ಜನ್ಮದಾತರೆಂದು ನಾವು ನಮಸ್ಕರಿಸಿದರೆ ಅವರಲ್ಲಿರತಕ್ಕಂಥ ಶ್ರೇಷ್ಠವಾದ ಗುಣವನ್ನು ನಾವು ಆಶ್ರಯಿಸಿ ಬೆಳೆದಿರುತ್ತೇವೆ. ಅವರ ಉಪಕಾರ ಸ್ಮರಣೆ ಎನಿಸಿಕೊಳ್ಳುತ್ತದೆ. ಅದಕ್ಕೂ ಹೆಚ್ಚಾಗಿ ಯಾರು ನಮಗೆ ಅಧ್ಯಯನವನ್ನು ಕಲಿಸಿಕೊಟ್ಟರೋ ಅವರು ಗುರುಗಳು. ಆ ಗುರುಗಳಿಗಿಂತ ಒಳಗೆ ಶಮದಮಾದ ಸಂಪತ್ತಿಯುಕ್ತರಾಗಿ ಇರತಕ್ಕಂಥ ಋಷಿಗಳು, ಗಂಧರ್ವರು, ಇವರು ನಮಗೆ ಅತಿಶಯವಾಗಿ ಗುರುಗಳಾಗಿ ಎನಿಸುತ್ತಾರೆ. ತತ್ವಾಭಿಮಾನಿ ದೇವತೆಗಳಾಗಿ ನಿಂತು ನಮ್ಮ ಇಂದ್ರಿಯಗಳಲ್ಲಿ ಈ ಶಕ್ತಿಯನ್ನು ತುಂಬಿ ಗುರುಪಸಕ್ತಿ ಅಂದರೆ ಗುರು ಸೇವನೆ ಮಾಡುವುದು, ಅದು ಅಧ್ಯಯನ ಮಾಡುವುದಕ್ಕೆ ಶಕ್ತಿಯನ್ನು ತುಂಬುವುದು, ಜ್ಞಾನವನ್ನು ತುಂಬುವುದು, ಈ ಕೆಲಸವನ್ನು ಮಾಡಿದವರು ನಮ್ಮ ಪರಮ ಗುರುಗಳಾದ ದೇವತೆಗಳು. ಆದ್ದರಿಂದ ಅವರಲ್ಲಿ ಅಧ್ಯಯನ ಪ್ರಾಚುರ್ಯತೆ ಇದೆ, ಶಮದಮಾದ ಪ್ರಾಚುರ್ಯತೆ ಇದೆ, ಭಕ್ತಿಯ ಪ್ರಾಚುರ್ಯತೆ ಇದೆ. ಈ ಪ್ರಾಚುರ್ಯತೆಯಿಂದ ನಾವು ಅತಿಶಯವಾದ ಭಕ್ತಿಯನ್ನು ದೇವತೆಗಳಲ್ಲಿ ಮಾಡಬೇಕು, ತತ್ವಾಭಿಮಾನಿ ದೇವತೆಗಳಲ್ಲಿ ಮಾಡಬೇಕು. ಈ ದೇವತೆಗಳೇ ಶ್ರೇಷ್ಠರಾದ ವಾಯುದೇವರು ಶತಾಂಶ ಅಧ್ಯಯನ ಪ್ರಚರರು, ಶತಾಂಶ ಶಮದಮಾದ ಪ್ರಚರರು, ಶತಾಂಶ ಭಕ್ತಿ ಪ್ರಚರರಾಗಿರುತ್ತಾರೆ ಎಂದು ತಿಳಿದು ಅವರೇ ರುಜಿಯೋಗಿಗಳು. ಆದ್ದರಿಂದ ಅವರು ಮುಖ್ಯ ಗುರುಗಳು, ಮೂಲ ಗುರುಗಳು, ಶ್ರೀಮದಾನಂದ ತೀರ್ಥರು. ಇದನ್ನು ನಾವು ಸುಸ್ಪಷ್ಟವಾಗಿ ಈ ರೀತಿಯ ತಾರತಮ್ಯೋಕ್ತವಾಗಿ ತಿಳಿದು ನಮಸ್ಕರಿಸುವುದಲ್ಲಿ ಭಗವಂತ ಅವರಲ್ಲಿ ನಿಂತು ನಮ್ಮನ್ನು ಅನುಗ್ರಹಿಸುತ್ತಾನೆ. ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರನಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ಎಲ್ಲರಲ್ಲೂ ನಿಂತು ಈ ಜ್ಞಾನ ಪ್ರಚಾರ ಮಾಡಿದ್ದರಿಂದ ಅವನನ್ನು ನಾವು ಶ್ರೇಷ್ಠ ಅಂತ ತಿಳಿಯಬೇಕು, ಪೂರ್ಣ ಅಂತ ತಿಳಿಯಬೇಕು. ಆ ಪೂರ್ಣನಿಗೆ ನಾವು ಹೇಗೆ ನಮಸ್ಕರಿಸುವುದು? ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಎಂದು ನಾವು 3 ಬಾರಿ ಯಾಕೆ ಹೇಳುತ್ತೇವೆ? ಯಾರು ಅಧ್ಯಯನ ಪ್ರಚರರೋ, ಶಮದಮಾದ ಸಂಪತ್ತು ಪ್ರಚರರೋ ಮತ್ತು ಭಕ್ತಿ ಪ್ರಚರರೋ ಅವರಲ್ಲಿರತಕ್ಕಂಥ ನಮ್ಮ ಬಿಂಬರೂಪನಿಗೆ ನಮಸ್ಕಾರವು ಎಂದು ಹೇಳುವುದೇ ಆಗಿದೆ. ಆದ್ದರಿಂದಲೇ ಪುರಂದರದಾಸರು 10 ಜನ ವರದನ್ನು ತೋರಿಸಿದ್ದಾರೆ. 10 ದಿಕ್ಕಿನಲ್ಲಿಯೂ ಇರತಕ್ಕಂಥ ಭಗವಂತನ ದಶಾವತಾರ ರೂಪವನ್ನು ಚಿಂತಿಸಿ ಭಗವದ್ಭಕ್ತರಲ್ಲಿ ವಿಶೇಷಾಕಾರವಾಗಿ ಭಗವಂತನ ಚಿಂತನೆ ಮಾಡುವುದೇ ವಿಶೇಷ ಫಲಪ್ರದವು. ಆದ್ದರಿಂದ 10 ಜನ ವರದರ ಚಿಂತನೆ, ಅವರಲ್ಲಿರತಕ್ಕಂಥ ಮನುಷ್ಯೋತ್ತಮರು, ಋಷಿಗಂಧರ್ವರು ಮತ್ತು ದೇವತೆಗಳ ವಿಶೇಷ ಆಕಾರವಾಗಿ ಚಿಂತನೆ ಮಾಡುವುದು ತಾರತಮ್ಯೋಚಿತವಾಗಿ ಭಗವದ್ ಚಿಂತನೆಯಾಗುತ್ತದೆ. ಇದೇ ಮುಖ್ಯ ಸಾಧನೆ. ಭಾರತೀಯರ ಮುಖ್ಯ ಪ್ರಾಣ ಅಂತಕ್ಕಂಥ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.